ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ, ಶ್ರೀಕೃಷ್ಣನ ನುಡಿಮುತ್ತನ್ನು ಸಾರುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಕೋಪ ಬಂದಾಗ ಕಣ್ಣೀರು ಬರಬೇಕೇ ವಿನಃ ಬಾಯಿಯಿಂದ ಮಾತು ಬರಬಾರದು. ಕಣ್ಣೀರಿನಿಂದ ಕೋಪ ಕರಗಿ ಹೋಗುತ್ತದೆ, ಆದರೆ ಕೋಪದಲ್ಲೇ ಆಡಿದ ಮಾತುಗಳನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೇ ರಾಧೇ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿಗೆ ಪ್ರಸಾದ ನೈವೇದ್ಯಕ್ಕೆ ಬೇಳೆ ಹೋಳಿಗೆ ಮತ್ತು ಹಣ್ಣಿನ ರಸಾಯನವನ್ನು ಮಾಡಿ ತೋರಿಸ್ತಾ ಇದೀವಿ. ಬನ್ನಿ ಹಾಗಾದ್ರೆ ಪ್ರಸಾದ ಮಾಡೋಣ. ಬರ್ರಿ ಹೋಗೋಣ. ಸರಿ. ನೀರ್ ಕಾದಿದೆ, ಇವಾಗ ಬೇಳೆ ಹಾಕೋಣ. ರವಾ ಬೇಗ ಮಾಡ್ಕೊಡಮ್ಮ, ಅದು ಬೆಲ್ಲದ್ದು ಆಕಿ ಬ್ಯಾಳಿ ಬೀಸಕ್ ತಾರ ವರ್ಷಿತ ರಾಸಾಯನ ಮಾಡ್ತಾಳಂತೆ. ನಾನು ಮೈದಾನ ಇಟ್ಟು ಕಲಿಸ್ತೇನೆ. ಆಮೇಲೆ ಹೋಳಿಗೆ ಸಾರಿಗೆ ಒಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕ. ಹೋಳಿಗೆ ಸಾರು ಇಟ್ಟು ಪೂಜೆ ಮಾಡಾರ ಮಾಡ್ತಾರ. ಆಮೇಲೆ ಇಲ್ಲ ಅಂತಂದ್ರೆ ಮೊಸರನ್ನ ಹೋಳಿಗೆ ಅವೆಲ್ಲ ಇಟ್ಟು ಮಾಡ್ತಾರ. ಯಾವ್ದಾದ್ರು ಇಟ್ಟು ಮಾಡ್ಬೋದು. ಸರಿ ಮಾಡ್ರ. ಬೆಲ್ಲ ಕೊಟ್ಟು ಆ ಹೋಳಿಗೆ ಸಾರು ಒಂದು ಕ್ಲೀನಾಗಿ ತೋರ್ಸಮ್ಮ, ಅದನ್ನ ಮಾಡೋದ್ ಯಾವ ತರ ಅಂತಂದು. ಸರಿ ಎಲ್ಲ ಕ್ಲೀನ್ ಆಗಿ ತೋರ್ಸದ. ತೋರಿಸ್ತೀನಿ. ಆಮೇಲೆ ಹೂರ್ಣ ಎಲ್ಲ ತಿರುಗಿಕೊಂಬರ್ಬೇಕು. ಬೇಗ ಮಾಡ್ಕೇಳ್ರಿ. ಸರಿ ಮಾಡ್ತೀನಿ. ಒಂದ್ ಸ್ವಲ್ಪ ಅರ್ಶಿನ ಪುಡಿ ತಂಬರಮ್ಮ. ಇಲ್ಲಿ ಇದಕ್ಕೆ ಕಲ್ಸಕ್ಕೆ ಮೈದಾನ ಹಿಟ್ಟು ಕಲ್ಸಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ. ಅದು ಕಲರ್ ಚೆನ್ನಾಗಿ ಕಾಣಿಸ್ತೈತಿ ಹೋಳಿಗೆ. ಇಷ್ಟ ಹಾಕಿ ನೀರ್ ಹಾಕಿ ಕಲ್ಸೋದಿದು. ಈಗ ಕಲ್ಸೋದು ಇಟ್ಟು ಮೈದಾನ ಇಟ್ಟು ಕಲ್ಸೋದು ಆಗಿದೆ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಾಕಿ ಕಲ್ಸ್ಬಿಡೋಣ. ಅಂದ್ರೆ ಹಿಟ್ಟು ಒಂದ್ ಸ್ವಲ್ಪ ಹೊತ್ತು ಒಂದ್ 1/4 ಗಂಟೆ ಅರ್ಧ ಗಂಟೆ ನೆಂದ್ರೆ ಮಿದುವ ಚೆನ್ನಾಗಿ ಬರ್ತೈತಿ ಹೋಳಿಗೆ ಮಾಡಕ್ಕೆ. ಅಂದ್ರೆ ಒಂದೇ ಸಲಿಗೆ ಜಾಸ್ತಿ ನೀರ್ ಹಾಕ್ಯಂದು ಕಲ್ಸ್ಬಾರ್ದು. ಅದುವಾಗಿ ಹೋಳಿಗೆ ಮಾಡಕ್ಕೆ ಈ ತರ ಕರೆಕ್ಟಾಗಿ ಕಲ್ಸ್ಬೇಕು. ಈ ತರ ಮಾಡಿ ಇದನ್ನ ಕ್ಲೀನಾಗಿ ಮುಚ್ಚಿಟ್ ಬಿಡ್ಬೇಕು. ಈ ತರ ನೆಂದು ಹಿಟ್ಟಲ್ಲಿ ನೆಂದಿರ್ತೈತಲ್ಲ, ಅವಾಗ ಇದನ್ನ ಈ ತರ ಕ್ಲೀನಾಗಿ ಮುಚ್ಚಿ ದಬಕ್ ಇಟ್ಬಿಟ್ರೆ ನೆನಿತೈತದ. ಒಂದ್ ಅರ್ಧ ಗಂಟೆ ನೆನಿಲಿ, ಆಮೇಲೆ ಹೋಳಿಗೆ ಮಾಡಕ್ ಬರ್ತೈತಿ. ಮುಂಚೆ ಕಲಸಿಟ್ಕೋಬೇಕು. ಬೇಳೆ ಇವಾಗ ಬೆಂದಿದಾವೆ. ಈಗ ಇದನ್ನ ಬಸಿಯೋಣ. 1 kg ಬೇಳೆಗೆ 1 kg ಬೆಲ್ಲನ ಪುಡಿ ಮಾಡಿದೀವಿ. ಇದನ್ನ ಒಂದ್ 1/4 ಲೋಟ ಟೀ ಲೋಟದಷ್ಟು ನೀರ್ ಹಾಕಿ ಇದನ್ನ ಬಿಸಿ ಮಾಡೋಣ. ಇದು ಕರ್ಗಿದ್ಮೇಲೆ ಬೇಳೆಗೆ ಸೋಸ್ಬಿಟ್ಟು ಹಾಕೋಣ. ಇದನ್ನ ಕಲ್ಲು ಕಸ ಎಲ್ಲ ಬೇರ್ಪಡಿಸೋದಕ್ಕೆ. ಬೆಲ್ಲ ಈಗ ನೀಟಾಗಿ ಕರಗಿದೆ. ಈಗ ಇದನ್ನ ಸೋಸ್ಬಿಟ್ಟು ಬೇಳೆಗೆ ಹಾಕೋಣ. ಬಸ್ತಿಟ್ಟಿರೋ ಬೇಳೆಗೆ ಈ ಕರಗಿಸಿರೋ ಪಾಕನ ಸೋಸ್ಬಿಟ್ಟು ಹಾಕೋಣ. ಪ್ರವಕ್ಕ ಹೇಳ್ತಾರ. ನಂಗೊಂದು ಸ್ವಲ್ಪ ಏಲಕ್ಕಿ ಜಪ್ ಕೊಡು. ಎಷ್ಟು ಹಾಕಿದೀನಿ ನೋಡಿ. ಎಷ್ಟು ಹಾಕ್ಲಿ? ಅಷ್ಟಿರ್ಲಿ, 15 ಹಾಕಿದ್ದೀನಿ ಏಲಕ್ಕಿ. ಇರ್ಲಿ ತಗ. ಏಲಕ್ಕಿ ಜಾಸ್ತಿ ಇದ್ರೆ ಫ್ಲೇವರ್ ಚೆನ್ನಾಗಿರ್ತದೆ. ಸರಿ 15 ಸಾಕಾ? ಸಾಕು. ಸರಿ ತರ ಕುಟ್ಕೊಡ್ತೀನಿ. ಸರಿ, ಬಳೆನ ಸಿಪ್ಪಿ ಸುಲಿತಾನೆ. ವರ್ಷಿತ ಬಂದ್ ಮಾಡ್ತಾಳೆ. ಅದು ಕೂಡ ಮೇಲೆ ತಟ್ಟಿ ಸುಲ್ದು ಇಡ್ತಾನೆ. ಸರಿ. ಬೇಳೆಗ ಕುದಿತಾ ಇದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಈಗ ಬೇಳೆ ಹೂರ್ಣ ರುಬ್ಬೋದಕ್ಕೆ ರೆಡಿ ಆಗಿದೆ. ಇದನ್ನೀಗ ರುಬ್ಬೇಕು. ಸ್ವಲ್ಪ ಆರಿದ್ಮೇಲೆ. ಅತ್ತೆಮ್ಮ ನೀರುಳ್ಳಿ ಎಷ್ಟು ಹಾಕ್ಲಿ ಅತ್ತೆಮ್ಮ? ದೊಡ್ಡವಿದ್ರೆ 3 ಹಾಕಮ್ಮ, ಸಣ್ಣವಿದ್ರೆ 4 ಹಾಕು. ಟಮಾಟೆ ಹಣ್ಣು 4 ಹಾಕು. ಸರಿ ಅತ್ತೆಮ್ಮ. ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ಇದು ಮಾಡು.
ಏನೋ ಹೆಣ್ಮಕ್ಳು ಎಲ್ಲ ನಾವು ಹೋಳ್ಗಿ ಸಾರು ಮಾಡ್ತೀವಿ ಹೋಳ್ಗಿ ಸಾರು ತೋರಿಸ್ತಾರಲ್ಲ ಅನ್ನಂಗ ಆಕತಿ. ಈಗ ಬರ್ಲದಂತ ಹೆಣ್ಮಕ್ಳಿಗೆ ಇರ್ತಾವ ಮಾಡ್ಲಿಲ್ದಾರ, ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ. ಸರಿ ಆಯ್ತು ವೀಕ್ಷಕರಿಗೆ 4 ಈರುಳ್ಳಿ, 4 ಟೊಮೊಟೊ, 4 ಬೆಳ್ಳುಳ್ಳಿ, 2 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಬಟ್ಲು ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇವಾಗ ಇದನ್ನ ಹುರಿಯೋಣ. ಗೋಲ್ಡನ್ ಕಲರ್ ಬರೋ ತನಕ ಹುರಿಯೋಣ. 25 ಗ್ರಾಮ್ ಹುಣಸೆ ಹಣ್ಣು, 2 ಇಂಚು ಶುಂಠಿ, ಮಿಕ್ಸ್ ಮಾಡಿ ಹುರಿಯೋಣ. ಆಗಿದೆ. ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಗ್ಯಾಸ್ ಆಫ್ ಮಾಡೋಣ. ಹೋಳಿಗೆ ಸಾಂಬಾರಿನ ಮಸಾಲೆ 2 ಸ್ಪೂನ್ ಮೆಣಸಿನಕಾಳು, ಆಗಿದೆ. ಹೋಳಿಗೆ ಸಾರಿಗೆ ಅಷ್ಟು ಕಾಯಿ ಸಾಕು, ಅಷ್ಟೇ ಹೆಚ್ಚು, ಅದನ್ನ ಹೆಚ್ಚಬೇಡ. ಸರಿ. ತೆಳ್ಳಗಿರ್ಲ ಹೆಚ್ಚಲ್ಲ? ತೆಳ್ಳಗೆ ಹೆಚ್ಚುತ್ತಾರ. ತಾರಕ್ಕ ವರ್ಷ ಬಾಳೆಹಣ್ಣು ತೆಳ್ಳಗೆ ಹೆಚ್ಚಿಕೊಡು, ಗಾಲಿ ತರ. ಸಕ್ಕರೆ ಸ್ವಲ್ಪ ಕಡಿಮೆ ಹಾಕು ವರ್ಷ. ಹಣ್ಣೆ ಎಲ್ಲ ಸ್ವೀಟ್ ಇರುತ್ತಲ್ಲ. ಸರಿ. ಬಹಳ ಸ್ವೀಟ್ ಆದ್ರೆ ಹೋಳಿಗೆನೂ ಸ್ವೀಟು, ಇದು ಸ್ವೀಟು ಚೆನ್ನಾಗ್ ಅನ್ಸಲ್ಲ. ಸರಿ. ಸಾಸಿವೆ ಹಾಕ್ತಾ ಇದೀನಿ. ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೇಳೆ ಬಸ್ತಿರೋ ನೀರಿದು. ಈ ನೀರನ್ನ ಈಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಇವಾಗ ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ, ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕುದಿಲಿ. ಏನಕ್ಕೆ ಹಾಲು ಕಾಸಕ್ ಹಾಕ್ತಿದೀವಿ. 1 ಲೀಟರ್ ಹಾಲು ಕಾಸಕ್ ಹಾಕ್ತೀವಿ. ಹಾಲು ಕಾದಿದೆ. ಇವಾಗ ಬಾದಾಮ್ ಪೌಡರ್ ಹಾಕ್ತಿದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿ ಎತ್ತಿಡೋಣ. ಇದು ತಣ್ಣಗಾದ್ಮೇಲೆ ಸಲಾಡಿಗೆ ಮಿಕ್ಸ್ ಮಾಡೋಣ. ಇದಕ್ಕೆ ಸಕ್ಕರೆ ಬೇಕಾದ್ರೆ ಹಾಕೋಬಹುದು. ಇದು ಬಾದಾಮ್ ಪೌಡ್ರೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸಾಕು. ಫ್ರೂಟ್ ಸಲಾಡಿಗೆ ಇವಾಗ ಪಪ್ಪಾಯ ಹಣ್ಣು ಹಾಕಿದೀವಿ. ಇವಾಗ
ಆಪಲ್ ಹಾಕ್ತಿದೀವಿ. ಸಪೋಟ ಹಣ್ಣು ಹಾಕ್ತಿದೀವಿ. ಬಾಳೆಹಣ್ಣು ಹಾಕ್ತಿದೀವಿ. ದಾಳಿಂಬೆ ಹಣ್ಣು ಹಾಕ್ತಿದೀವಿ. ಇವಾಗ ಬಾದಾಮ್ ಪೌಡರ್ ಹಾಕಿ ಹಾಲು ಕಾಸಿದ್ವಲ್ಲ ಅದನ್ನ ಹಾಕ್ತಿದೀವಿ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಹಣ್ಣಿನ ರಸಾಯನ ರೆಡಿ ಆಗಿದೆ. ಚೆನ್ನಾಗಿದೆ ಅಲ್ಲ ಕೈಟು? ಚೆನ್ನಾಗಿದೆ. ಈ ಥರ ಚೆನ್ನಾಗಿ ಟ್ರೈ ಮಾಡೋಕ್ಕೆ ಚೆನ್ನಾಗಿ ಅನ್ಸ್ತದೆ. ಬೆತ್ತೊಳಿಗೆ ಉಜ್ಜಿದ್ರೆ ತೆಳ್ಳು ಬರುತ್ತೆ. ಹೆಚ್ಚಿನ ಹೋಳಿಗೆ ಇದು ಕೈಯಲ್ಲೇ ಬರೋದು, ಕೈಯಲ್ಲೇ ಮಾಡ್ಕೋಬೋದು. ಕೈಯಲ್ಲಿ ಮಾಡಿ ಸ್ವಲ್ಪ ರಪ್ಪ ಅನ್ಸುತ್ತೆ, ತೆಳ್ಳು ಬೇಕಾದ್ರೆ ಮಾಡ್ಕೋಬೋದು. ನಾನೊಂದು ಒಗಟು ಹೇಳ್ತೇನೆ, ಹೇಳ್ತೀರಮ್ಮ? ಕಿರಿ ಮನೆಗೆ ಚಿನ್ನದ ಬೀಗ. ಕಿರಿಮನೆಗೆ ಚಿನ್ನದ ಬೀಗ. ಚಿನ್ನದ ಬೀಗ ಅಂದರೆ ಹಿಂಗೆ ಏನಾರ ಕ್ಲೂ ಕೊಡ್ರಿ ತಮ್ಮ. ಏನಂದ್ರೆ ಅದು ಎಲ್ಲ ಹೆಣ್ಮಕ್ಳಿಗೆ ಸೇರಿದ್ದೆ. ಹೇಳ್ರಿ. ಅದೆಲ್ಲ ದೇವ್ರಿಗೂ ವರಮಹಾಲಕ್ಷ್ಮಿಗೆ ಹಾಕ್ತಾರೆ, ಎಲ್ಲ ಹಾಕ್ತಾರೆ ಹೆಣ್ಮಕ್ಳಿಗೆ. ಅಂದರೆ ಹೆಣ್ಣು ದೇವ್ರಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಸರ್ತಕ್ಕಂಥದ್ದು. ಹೇಳ್ರಿ. ಮೂಗುತಿ. ಓ ಕರೆಕ್ಟ್. ಕರೆಕ್ಟ್ ಕಂಡಿಡಿದ್ರಲ್ಲ ಹೆಂಗಾರಲ್ಲಿ. ಶ್ರಾವಣ ಅಂದರೆ ವಿಶೇಷ ಅಲ್ಲಮ್ಮ? ಹೌದು. ಶ್ರಾವಣ ಅಂತಂದರೆ ಎಲ್ಲ ಥರ ಪೂಜೆ ಮಾಡ್ತಾರಲ್ಲ, ವಾರ ವಾರ ಹಿಡಿದು ಪೂಜೆ. ಆಮೇಲೆ ಈ ವರಮಹಾಲಕ್ಷ್ಮಿ ಪೂಜೆ ಇದೆಲ್ಲ ಮಾಡ್ತಾರಲ್ಲ, ಭಾಳ ವಿಶೇಷ ಇದೆ. ಎಂಥ ಬಡವ್ರ ಮನೆಗಾದರೂ ಮಾಡ್ತಾರೆ, ದೊಡ್ಡ ಶ್ರೀಮಂತರು ದೊಡ್ಡಕ್ಕೆ ಮಾಡ್ತಾರೆ, ಬಡವರು ಸಿಂಪಲ್ಲಾಗಿ ಮಾಡ್ತಾರೆ. ಆದ್ರೆ ಆ ತಾಯಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡ್ತಾಳೆ. ಅದರಿಂದ ವಿಡಿಯೋ ನೋಡೋರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ವರಮಹಾಲಕ್ಷ್ಮಿ ಹತ್ರ ಬೇಡ್ಕೊಂತೀನಿ. ಮಾಡಿ ಹೋಳಿಗೆ ಮಾಡಿ ಎಡಿ ಮಾಡ್ರಮ್ಮ. ಸರಿ ತಮ್ಮ. ತಾರಾ ಅಕ್ಕ, ಹೋಳಿಗೆ ರೆಡಿ ಆಗಿದೆ. ನೈವೇದ್ಯ ಮಾಡೋಣ. ಜೋಡಿಸ್ಕೋಣ ಅಂತ. ಜೋಡಿಸ್ಕೊಳ್ಳೋಣ. ವರಮಹಾಲಕ್ಷ್ಮಿ ಪ್ರಸಾದ ರೆಡಿ ಆಗಿದೆ. ಇವಾಗ ನೈವೇದ್ಯ ಮಾಡೋಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನೈವೇದ್ಯ ಸಮರ್ಪಯಾಮಿ, ಪೂಜಾ ಸಮರ್ಪಯಾಮಿ. ಈ ಅಡುಗೆಯ ಅಳತೆಯ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಅಡುಗೆಯ ವಿಧಾನ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.